ಮಕ್ಕಳು ಹಡಿಬಾರ್ದ್ರಿ, ಮಕ್ಕಳು ಹಡಿಬಾರ್ದ್ರು. ಮಕ್ಕಳು ಹಡಿಬಾರ್ದ್ರಿ, ಹಡಿಬಾರ್ದು. ಏಳೇಳು ಜನ್ಮಕ್ಕ ಮಕ್ಕಳು ಹಡಿಬಾರ್ದ್ರಿ. ನವನ ಹಾಡ ಬ್ಯಾಡ್ರಿ ಬ್ಯಾಡ್ರಿ ಅಂದ್ರೆ ಕೇಳ್ತಾರೇನ್ರಿ ಮಕ್ಕಳು? ಬೇಡ ಬೇಡ ಬೇಡ. ಮಕ್ಕಳನ್ನ ಹಡಿದ್ರೆ ನನ್ನ ಮುದ್ದಿನಂತ ಮಕ್ಕಳು ಹಡಿಬಾರ್ದು. ನಾವೇನೇ ಮಕ್ಕಳನ್ನ ಹಡಿಬಾರ್ದಂತ ಗಟ್ಟಿ ಮನಸ್ಸು ಮಾಡಿದ್ನಪ್ಪ ಅಂದ್ರೆ ಹೆಂಡ್ರಿ ಎಲ್ಲಿ ಕೇಳ್ತಾರ್ರಿ? ನಮ್ಮ ಹೆಂಡ್ರಿ ಎಲ್ಲಿ ಕೇಳ್ತಾರ? 5-6 ವರ್ಷ ಮಕ್ಕಳಾಗಲಿಲ್ಲ ಅಂದ್ರೆ ಅವ್ನವ್ನು ಶುರು ಮಾಡ್ಕೊಂಬಿಡ್ತಾರ್ರಿ. ಸಡ್ಬುರ್ ಗೋಡಿ ಆಡ್ರಿ, ಗೊಳ್ಳೆ 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 ಆಡೋದು ಸಡ್ಬುರ್ ಗೋಡಿ ಆಡ್ರಿ ಬರ್ತಾರೆ, ಮುಗಿದು ಹೋಗ್ತಾರೆ. ಹಡಿಬೇಕ್ರಿ. ನನ್ನ ಮಗಳಂತ ಬದ್ಮಾಸ್ ಮಗಳು ಹಡಿಬಾರ್ದ್ರಿ, ಹಡಿಬಾರ್ದು. ನನ್ನ ಬದ್ಮಾಸ್ ಮಗಳನ್ನ ಹಡಿಬಾರ್ದು. ನಾವೇನಲ್ರಿ, ನಾನು ಏಟ್ರಾಲಿ ಕನ್ನಡ ಶಾಲೆ ರಿಟೈರ್ಡ್ ಆದ ಮಾಸ್ತಾರ. ಏಟ್ರಾಲಿ ನನ್ನ ಮಗಳನ್ನ ಓದಿಸಿ ಬಾಲೋಡಿ ಅಂಗ್ಳೂಡಿ ಟೀಚರ್ ಮಾಡ್ಬೇಕಂತ ನನ್ನ ಆಸೆ ಐತ್ರಿ. ಅವನವನು ಅಂಗ್ಳೂಡಿ ಟೀಚರ್ ಮಾಡಿ ಅಕ್ಕಿ ಬ್ಯಾಳಿ ಬೆಲ್ಲ ಕದಿಯಕ್ಕೆ ಹಚ್ಬೇಕಂದ್ರೆ ಇವನವನು ನೀವು ನೋಡಿದ್ರಲ್ರಿ ಹೆಂಗೆ ಮಾಡಿದ್ರಿ ಎಲ್ರಿ? ಈಕಿ ಹಕ್ಕಿಕತ್ತಿ ಏನೈತೆ ನೋಡ್ರಿ. ಮನೆಗೆ ಹೊಕ್ಕಣ್ರಿ, ಮನೆಗೆ ಹೋಗಿ ಇಲ್ಲ ಸಾಲಿ ಕಲ್ತಿರೋದು ಒಂದಾಗಿರ್ಬೇಕು, ಇಲ್ಲ ಬಿಟ್ಟು ಗಂಗಾ ಚಿರ್ಗಿ ಬೆಳಿಕಂತ ಮನೆಗೆ ಕುಂದಿರ್ಬೇಕು. ಬರ್ತಾನೆ ಬ್ಯಾಂಕಿ ಇದೇನಿದು? ನನ್ನ ಮನದಿನ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಚೇಚೆ, ಈ ಹಾಳು ಗಂಡಸರನ್ನ ನಂಬಲೇಬಾರ್ದು. ಹೊತ್ತಿನಲ್ಲಿ ಹೊತ್ತು ಗೊತ್ತು ಅನ್ನೋದೇ ಇರೋದಿಲ್ಲ. ಹಲೋ ಪದ್ಮಾ, ಹಾಯ್. ಏನ್ರಿ ನೀವು? ಅಂದ್ಹಾಗೆ ನಾನು ನಿಮಗೋಸ್ಕರ ಎಷ್ಟೊತ್ತಿನಿಂದ ಕಾಯ್ತಾ ಇದ್ದೀನಿ. ನಿಮಗೋಸ್ಕರ ಕಾದು ಕಾದು ಬೇಸತ್ತು ಹೋದೆ. ಓಹೋ, ಸ್ವಲ್ಪ ಲೇಟ್ ಆದದಕ್ಕೆ ಇಷ್ಟು ಪರಿತಪಿಸುತ್ತಿರುವೆಯಲ್ಲ ಪದ್ಮಾ? ನಿನಗೆ ಅಷ್ಟೊಂದು ಪ್ರೀತಿಯೇ ನನ್ನ ಮೇಲೆ? ಹೌದು, ಮತ್ತೆ ನಾನು ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನೇ ಇಟ್ಕೊಂಡಿದ್ದೀನಿ. ನಿನ್ನ ವದನವೇ ಹೇಳುತ್ತಿದೆ ನಿನಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಇದೆ ಎಂದು. ಏನ್ರಿ ಇದು? ಅಂತೂ ಇಲ್ಲಿ ಇಷ್ಟೊಂದು ಜನಗಳ ಮಧ್ಯೆನೇ ಮುತ್ತು ಕೊಡೋದಕ್ಕೆ ತಯಾರಾಗ್ಬಿಟ್ರಾ? ನೋಡು ಪದ್ಮಾ, ಪ್ರೇಮಿಗಳಿಬ್ಬರು ಪ್ರೇಮದಾಟ ಆಡುತ್ತಿರುವಾಗ ಆ ಶಿವನು ಕೂಡ ಕಣ್ಮುಚ್ಚಿಕೊಂಡು ಕುಳಿತಿರ್ತಾನೆ. ಅಂದಾಗ ನಮ್ಮನ್ನು ಯಾರು ತಾನೇ ನೋಡಲು ಸಾಧ್ಯ? ಹಾ ಪದ್ಮಾ, ಈ ನಿನ್ನ ರೂಪ ರಾಶಿಯನ್ನು ನೋಡುತ್ತಿದ್ದರೆ ನಾನು ಈ ಲೋಕವನ್ನು ಮರೆತು ಸ್ವರ್ಗಲೋಕದ ರಾಜನಾಗಿ ಬಿಡುವನೇನೋ ಅನ್ನಿಸ್ತಾ ಇದೆ. ಇನ್ನೊಂದು ವಿಷಯ ಪದ್ಮಾ, ಈ ನಿನ್ನ ರೂಪ ರಾಶಿಯನ್ನು ನೋಡುತ್ತಿದ್ದರೆ ನೀನು ಬೇಲೂರ ಶಿಲಾಬಾಲಿಕೆಯಂತೆ, ಶೃಂಗಾರ ರಾಣಿಯಂತೆ, ನಾಟ್ಯ ಮಯೂರಿಯಂತೆ, ಕಾನನದ ದೇವತೆ ಅಂತ ಕಾಣುತ್ತಿರುವೆ ಪದ್ಮಾ, ಕಾನನದ ದೇವತೆ ಅಂತ ಕಾಣುತ್ತಿರುವೆ. ಅಬ್ಬಬ್ಬಾ, ಬಹಳ ಚೆನ್ನಾಗಿ ವರ್ಣನೆ ಮಾಡ್ತೀರಾ. ನಾನು ನಿಮ್ಮ ಪಾಲಿಗೆ ಶೃಂಗಾರ ದೇವತೆನೆ, ನಾಟ್ಯ ಮಯೂರಿಗೆ, ಆ ಬೇಲೂರು ಶಿಲಾಬಾಲಿಕೆ. ಆಹಾ, ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ನನ್ನ ಮನಸ್ಸಿಗೆ ಎಲ್ಲೆಲ್ಲದ ಸಂತೋಷ. ನನಗೂ ಕೂಡ ವಸಂತ ಋತುವಿನ ಆಗಮನದಲ್ಲಿ ಆ ಮೂಡಿ ಬರುವ ಕೋಗಿಲೆ ಧ್ವನಿಯಂತೆ ಈ ನಿಮ್ಮ ವರ್ಣನೆಯನ್ನು ಕೇಳ್ತಿದ್ರೆ ಆ ಮಳೆರಾಯನ ಸನ್ನಿಧಿಯಲ್ಲಿ ನಾನು ಕೂಡ ವರ್ತಿಸಬೇಕು ಅಂತ ಮನಸ್ಸಿನಿಂದ ಬಯಸ್ತಾ ಇದ್ದೆ. ಏನಂತೀರಾ? ನೋಡು ಪದ್ಮಾ, ವಸಂತ ಋತು ಕಂಡ ಕೋಗಿಲೆ ತಾನಾಗೇ ಹಾಡುತ್ತದೆ. ಆದರೆ ಈ ನಿನ್ನ ರಾಜನ ದೇಹಕ್ಕೆ ನಿನ್ನ ದೇಹ ಅರ್ಪಿಸಿದಾಗ ಮಾತ್ರ ನಿನ್ನ ಪ್ರೇಮ ಭ್ರಮರ ಪ್ರೇಮವಾಗುವುದು. ಆದರೆ ಜೊತೆಗೆ ಈ ನನ್ನ ಕೋಗಿಲೆಯು ಕೂಡ ಕೂಗುವುದು. ಏನಂತೀಯ? ಹಾಗೆ ಆಗ್ಲಿ ರಾಜ, ನನ್ನ ಮೇಲೆ ಅನುಮಾನವೇ. ಬನ್ನಿ, ಈ ನಿನ್ನ ದುಂಡಾದ ದೇಹವನ್ನು ಬಿಗದಪ್ಪಿ ನಿಮ್ಮ ಮನಸ್ಸಿಗೆ ಬಂದಂತೆ ಆಲಂಗಿಸೋಣ. ಬಾನ್ನ ರಾಜ. ಹಾಗೆ ಆಗಲಿ ಓ ನನ್ನ ಪ್ರೇಮದ ಕೋಗಿಲೆ. ನನ್ನ ಮನಗೆದ್ದ ಮಣ್ಣಾಕೇನೆ ಹೊರ ಹೊಮ್ಮಲಿ ನಿನ್ನ ಸುಮಧುರ ಕಂಠದಿಂದ ಸುಶ್ರಾವ್ಯವಾದ ಒಂದು ಸಂಗೀತ.
ಚಂದಯಾಮಿನಿ ನಿನ್ನ ಮುಗುಳವು ಚಂದಯಾಮಿನಿ ನಿನ್ನ ಸ್ಪರ್ಶವು ಚಂದಯಾಮಿನಿ ಯಾಮಿನಿ ಯಾಮಿನಿ ನಿನ್ನ ಬಿಂಬವು ಚಂದಯಾಮಿನಿ ನಯನಾಚಿಕೆ ಚಂದಯಾಮಿನಿ ಸುಖಾದವು ಚಂದಯಾಮಿನಿ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನವಿಲುಗಳಿಗೆ ಸ್ಫೂರ್ತಿ ಹಾಡಲು ಕೋಗಿಲೆಗೆ ಸ್ಫೂರ್ತಿ ತುಂಬನೇ ಅರಗಿಲಿಗೆ ಸ್ಫೂರ್ತಿ ಸೂರ್ಯನಿಗೆ ಸ್ಫೂರ್ತಿ ನಡೆದರೆ ರಾಮನಿಗೂ ಸ್ಫೂರ್ತಿ ಇಂದಿನ ವಿಷಯದಲ್ಲಿ ಕನ್ನಡದ ಸ್ಫೂರ್ತಿ ಸೌಂದರ್ಯ ಇಲ್ಲಿಗೆ ಸ್ವಂತ ಸಾವಿರ ತಿರುವು ಇದೆ ಎಲ್ಲಕ್ಕೂ ಪ್ರೀತಿಯ ಗುರುತು ಇದೆ ಪ್ರೀತಿಸುವ ಹೃದಯವಿಲ್ಲದು ಯೋಚಿಸುವ ಸಮಯವಿಲ್ಲ ನೀ ಕುಣಿಯೋ ಕಾಲ್ಗೈತೆ ಸುತ್ತ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಸ್ಪರ್ಶವು ಚಂದಯಾಮಿನಿ ಯಾಮಿನಿ ಯಾಮಿನಿ ನಿನ್ನ ಬಿಂಬವು ಚಂದಯಾಮಿನಿ ನಯನಾಚಿಕೆ ಚಂದಯಾಮಿನಿ ಸುಖಾಟವು ಚಂದಯಾಮಿನಿ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ನೋಡಿ, ಎಷ್ಟು ದಿವಸ ಅಂತ ನಾವು ಈ ರೀತಿ ಪ್ರೀತಿ ಪ್ರೇಮ ಅಂತ ಓಡಾಡೋದು. ಆದಷ್ಟು ಬೇಗ ಮದುವೆ ಮಾಡಿಕೊಂಡು ನಾವು ಕೂಡ ಹಕ್ಕಿಯಂತೆ ಹಾರಾಡೋಣ, ಏನಂತೀರಾ? ನೋಡು ಪದ್ಮ, ಮದುವೆಯಾದ ನಂತರ ಇಷ್ಟೊಂದು ಸೊಗಸಾಗಿರೋದು ನಮ್ಮ ಜೀವನ. ಇನ್ನು ಮುಂದೆ ಶುಭ ಸಂದರ್ಭವಿದೆ ಎನ್ನುವ ಕಾತುರ ಇದ್ದೇ ಇರುತ್ತದೆ. ಮದುವೆಯಾದರೆ ಆ ಕಾತುರವೆಲ್ಲ ಮಾಯವಾಗಿ ಬಿಡುತ್ತದೆ ಪದ್ಮ, ಮಾಯವಾಗಿ ಬಿಡುತ್ತದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಹೀಗೆ ಇನ್ನೂ ಕೆಲವು ದಿನಗಳ ಸಾಗಲಿ ನಮ್ಮ ಪ್ರಣಯದಾಟ ಅಂತ ಅರ್ಥ. ಅದು ಹಾಗಲ್ಲ ರೀ, ಎಷ್ಟು ದಿವಸ ಅಂತ ನಾವು ಈ ರೀತಿ ಪ್ರೀತಿ ಪ್ರೇಮ ಅಂತ ಓಡಾಡೋದು. ನಾವು ಕೂಡ ಎಲ್ಲರೂ ಹಾಗೆ ಮದುವೆ ಮಾಡಿಕೊಂಡು ಸಾವಿರಾರು ಜನರ ಸಮ್ಮುಖದ ಮಧ್ಯ ಆರತಕ್ಷೆ ಹಾಕಿಸ್ಕೊಂಡು ಮದ್ವೆ ಮಕ್ಕಳು ಅಂತ ಜೀವನ ಇಡೀ ಸಂತೋಷ ಪಡಬೇಕು. ಅದೇ ನನ್ನ ಆಸೆ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ನೋಡು ಪದ್ಮ, ಮುಂದಿನ ವಾರವೇ ನಮ್ಮ ಊರಿಗೆ ಹೋಗಿ ನನ್ನ ಅಣ್ಣ ಮತ್ತು ನನ್ನ ತಂದೆಯವರನ್ನು ವಿಚಾರಿಸುತ್ತೇನೆ. ಆ ನಂತರ ನಮ್ಮ ಮುಂದಿನ ಯೋಚನೆಯನ್ನು ಕೈಗೊಳ್ಳೋಣ, ಏನಂತೀಯ? ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ತೀರ್ಮಾನವನ್ನು ಮನೆಯಲ್ಲಿ ಮಾತನಾಡಿ ನಾನು ಕೂಡ ಇನ್ನೊಂದು ವಿಷಯ ಹೇಳಬೇಕು.
ನನ್ನ ತಂದೆ ತಾಯಿ ಸ್ವಲ್ಪ ಸಿಡುಕು ಸ್ವಭಾವದವರು. ನಮ್ಮಿಬ್ಬರ ಮದುವೆಗೆ ಅವ್ರು ಒಪ್ಪಿದ್ರು ಸರಿ, ಒಪ್ಪದೇ ಇದ್ರು ಸರಿ. ನಾನು ಅವ್ರ ಒಪ್ಪಿಗೆಯಿಂದ ಬರುವುದೇ ಆದ್ರೆ ನಿಮ್ಮನ್ನ ಪ್ರೀತಿಯಿಂದ ಸೇರ್ತೀನಿ. ಒಂದ್ ವೇಳೆ ಇಲ್ಲ ಅನ್ನೋದೇ ಆದ್ರೆ ಪ್ರೇಮ ವಿವಾಹತಳಾಗಿ ನಿಮ್ಮೊಂದಿಗೆ ಓಡಿ ಬರೋದಕ್ಕೂ ಸಿದ್ಧವಾಗಿದ್ದೀನಿ. ನಿನ್ನ ಆಶಯವೇ ನನ್ನ ಆಶೆ ಪದ್ಮ. ನಿನ್ನ ಆಶಾ ಮಂದಿರಕ್ಕೆ ಕಳಶ ಬಿಡುವುದೇ ನನ್ನ ಕರ್ತವ್ಯ. ಆಯ್ತೇ? ಹಾಗೆ ಆಗ್ಲಿ ರಾಜ. ನಾನಿನ್ನು ಬರ್ಲಾ? ಓಕೆ, ಬಾಯ್ ಬಾಯ್ ಬಾಯ್. ಬಾಯ್. ನನ್ನ ಮನದರಸಿಯಾದ ಪದ್ಮ, ನನ್ನ ಸ್ನೇಹಿತ ಧನಂಜಯನ ಅರ್ಧಾಂಗಿ, ಪ್ರಣಯದ ರಾಣಿ, ಅವಳೇನಾದರೂ ಅವನ ಮದುವೆಯಾಗಲು ಬಯಸಿದ್ದೇ ಆದರೆ ಅದು ಈ ರಜನೀಕಾಂತನ ಆಡುವ ಕುತಂತ್ರ ನಾಟಕದ ಸನ್ನಿವೇಶಗಳಿಗೆ ನಾಂದಿಯಾಗುತ್ತದೆ. ನಿಜವಾಗಲು ಆ ಕಾಮಿಡಿಯ ಕಾಯವನ್ನು ಕಂಡ ಗಂಡಸು ಎಂತ ಗಂಡಸಾದರೂ ಮೋಹಕ್ಕೊಳಗಾಗಿಯೇ ಒಳಹೊಳ ಪಡಲೇಬೇಕು. ಗೆಳೆತನದಲ್ಲಿ ಹಠ ಸಾಧಿಸಬಾರದೆಂದು ಮನಸ್ಸನ್ನೆಷ್ಟು ದಿಟ ಮಾಡಿದರೂ ಸ್ನೇಹಿತನೆನ್ನುವ ಸೇತುವೆ ಎಂದು ಕಡವಲು ಕೊಡಿ ಓಡವಿಲ್ಲದ ಕುದುರೆಯಂತೆ ಓಡುತ್ತಲಿದೆ ನನ್ನ ಮನ. ಕಾಮ ಕ್ರೀಡೆಗಾಗಿ ನನ್ನನ್ನೇ ನಂಬಿದ ಪದ್ಮ ಮತ್ತೋರ್ವನಿಗೆ ತನ್ನ ದೇಹವನ್ನರ್ಪಿಸುವಳೆ. ಇದನ್ನೇನಾದರೂ ನಾನು ಕನಸಿನಲ್ಲಿ ಕಾಣುತ್ತಿರುವೆನೆ. ಇದರ ಗುಟ್ಟೇನೆಂಬುದನ್ನು ನಾನು ಇತ್ಯರ್ಥ ಮಾಡಿಕೊಳ್ಳಲೇಬೇಕು. करे तो दिल से प्यार करना, काली करे तो अंबर का नेकाली करना. यह होता है करब दिल का राजा.